ಹಾಕೊಂಡು ಹೋಗ್ತಾನೆ, ಅಕ್ಕಿ ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದು ಕತ್ತೆ ಮೇಲೆ ಹೊರಿಸಿ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ನದಿ ಇರುತ್ತೆ, ಆ ನದಿನ ಕ್ರಾಸ್ ಮಾಡ್ಬೇಕು ಅವನು. ನದಿ ಕ್ರಾಸ್ ಮಾಡ್ಬೇಕಾದ್ರೆ ಕತ್ತೆಗೆ ಒಂದ್ಸರಿ ಏನಾಗುತ್ತೆ, ಹಂಗೆ ತಗೊಂಡು ಹೋಗ್ತಾರೆ, ಒಂದ್ಸರಿ 2ನೇ ಸರಿ ತಗೊಂಡು ಹೋಗುತ್ತೆ. 3ನೇ ಸರಿ ಕತ್ತೆ ಕಾಲು ಸ್ವಲ್ಪ ಮೊಣಕಾಲು ಬಿಟ್ಟು ಕೆಳಗಡೆ ನೀರಲ್ಲಿ ಕೂತು ಬಿಡುತ್ತೆ. ಕೂತಾಗ ಅದು ಅಕ್ಕಿ ಎಲ್ಲ ನೀರಲ್ಲಿ ತೊಯ್ಕೊಂಡು ಹರಿದು ಹೋಗ್ಬಿಡುತ್ತೆ. ಸೊ ಅದರಿಂದ ಕತ್ತೆಗೆ ಏನ್ ಗೊತ್ತಾಗುತ್ತೆ, ಇಲ್ಲ ನಾನು ಕತ್ತೆ ಏನ್ ಥಿಂಕ್ ಮಾಡುತ್ತಂದ್ರೆ, ಸೊ ನಾನು ಈಗ ಭಾರ ಇದ್ದನ್ನ ನೀರಲ್ಲಿ ಕೂತ್ಬಿಟ್ರೆ ಅದೆಲ್ಲ ಹರಿದು ಹೋಗುತ್ತೆ ಅಂತ ಥಿಂಕ್ ಮಾಡಿ ಅದೇನ್ ಮಾಡುತ್ತೆ, ಕೂತ್ಕೊಂಡ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಅದು ಅಕ್ಕಿ ಹರಿದ ತಕ್ಷಣ ಅಕ್ಕಿ ಎಲ್ಲ ಆಗಿದೆ. ಸೊ ವ್ಯಾಪಾರಿ ಏನ್ ಮಾಡ್ತಾನೆ, ನೆಕ್ಸ್ಟ್ ಮತ್ತೆ ಅದನ್ನ ಅಕ್ಕಿಯನ್ನು ಬಿಟ್ಟು ನೆಕ್ಸ್ಟ್ ಗೋಧಿಯನ್ನ ತಗೋತಾನೆ. ಸೊ ಗೋಧಿಯಲ್ಲಿ ಅದನ್ನ ಹಂಗೆ ಗೋಧಿಯನ್ನು ಹಾಕೊಂಡು ಹೋಗ್ತಾನೆ ಕತ್ತೆ ಮೇಲೆ. ಸೊ ಕತ್ತೆ ಸೇಮ್ ಅದು ರೆಗ್ಯುಲರ್ ಆಗಿ ನದಿ ಹತ್ರ ಬರುತ್ತೆ, ನದಿಯಲ್ಲಿ ಮಿಡಲ್ ಬಂದು ಕೂತ್ಕೊಂಡ್ಬಿಡುತ್ತೆ ನದಿಯಲ್ಲಿ. ಸೊ ಅದು ಗೋಧಿ ಎಲ್ಲ ಹಾಕೊಂಡು ಹೋಗ್ಬಿಡುತ್ತೆ. ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಅವ್ನು ಏನ್ ಮಾಡ್ತಾನೆ, ಬೆಲ್ಲದ ವ್ಯಾಪಾರ ಸ್ಟಾರ್ಟ್ ಮಾಡ್ತಾನೆ. ಸೊ ಬೆಲ್ಲನೂ ತಗೊಂಡ್ಬರ್ತಾನೆ ನದಿಯಲ್ಲಿ, ಅದು ನದಿಯಲ್ಲಿ ಕೂತಾಗ ಬೆಲ್ಲ ಎಲ್ಲ ಕರಗೋಗುತ್ತೆ, ಅವ್ರಿಗೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನು ಬೇಡ ಅಂತ ಉಪ್ಪಿನ ವ್ಯಾಪಾರ ಸ್ಟಾರ್ಟ್ ಮಾಡ್ತಾನೆ. ಸೊ ಅದು ಉಪ್ಪಿನ ವ್ಯಾಪಾರ ತಗೊಂಡೋಗಿ ಸೊ ಅದನ್ನು ಕತ್ತೆ ಮೇಲೆ ಇರ್ತಾನೆ. ಸೊ ಉಪ್ಪು ಅಭ್ಯಾಸ ನೀರಲ್ಲಿ ಕರಗೋಗ್ಬಿಡುತ್ತೆ. ಸೊ ಹಾಗಾಗಿ ಅದು ಕೂಡ ನೀರಲ್ಲಿ ಸೇಮ್ ಕತ್ತೆ ಅದೇ ತರ ಮಾಡುತ್ತೆ, ನೀರಲ್ಲಿ ಕರಗೋಗುತ್ತೆ. ಸೊ ಅವಾಗ ನೆಕ್ಸ್ಟ್ ಡೇ ವ್ಯಾಪಾರ ಏನ್ ಮಾಡ್ತಾನೆ, ನೆಕ್ಸ್ಟ್ ಹತ್ತಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಾನೆ. ಹತ್ತಿ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ಅದು ಹತ್ತಿ ಕೂಡ ಕತ್ತೆ ಮೇಲೆ ಹೋಗ್ತಾನೆ. ಸೊ ಕತ್ತೆ ಅನ್ಕೋರುತ್ತೆ ಅದು ಹತ್ತಿ ಆಲ್ರೆಡಿ ಹಗ್ರ ಇರುತ್ತೆ. ಸೊ ಹತ್ತಿ ಹಗ್ರ ಇದ್ದಾಗ ಕತ್ತೆ ಏನ್ ಮಾಡುತ್ತೆ, ಇನ್ನ ಇದನ್ನು ಕೂಡ ಸೇಮ್ ಹಂಗೆ ಮಾಡೋಣ ಅಂತ ನದಿಯಲ್ಲಿ ಕೂತ್ಬಿಡುತ್ತೆ. ಸೊ ಅವಾಗ ಹತ್ತಿ ಏನಾಗುತ್ತೆ, ನೀರಲ್ಲಿ ತೊಯ್ದು ಅದು ಒದ್ದೆ ಆಗಿ ಇನ್ನ ಹೆಚ್ಚಿಗೆ ವೇಟ್ ಆಗುತ್ತೆ. ಅದಕ್ಕೆ ಅದರ ತೂಕ ಇನ್ನ ಭಾರ ಹೆಚ್ಚಿಗೆ ಆಗುತ್ತೆ. ಸೊ ಅವಾಗ ಕತ್ತೆಗೆ ಎದ್ದು ಅದನ್ನ ಮುಂದೆ ನಡೆಯಕ್ಕೆ ಆಗ್ತಿರಲ್ಲ, ಅದಕ್ಕೆ ಇನ್ನ ಮೊದಲಿಗಿಂತ ತುಂಬಾ ಭಾರ ಅನ್ಸುತ್ತೆ. ಸೊ ಅವಾಗ ಕತ್ತೆ ಹಾಗೆ ನಡ್ಕೊಂಡು ಹೋಗುತ್ತೆ. ಸೊ ಇದರಿಂದ ಏನ್ ತಿಳ್ಕೊಳ್ಳೋದು ಅಂತಂದ್ರೆ, ನಮ್ಮ ಕೆಲಸ ಯಾವ್ದು ಇರುತ್ತೆ ಆ ಕೆಲಸ ನಾವು ನಮ್ಗೆ ಸಿಕ್ಕಿದಂತ ಕೆಲಸ ಅಥವಾ ನಮಗೆ ಇದ್ದಂತಹ ಕೆಲಸನ ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಮಾಡಬೇಕು, ಅದರಿಂದ ಜರ್ಕೊಳ್ಬಾರ್ದು. ಸೊ ನಮ್ಗೆ ಜರ್ಕೊಂಡಾಗ ಅದಕ್ಕಿಂತ ಕಷ್ಟಕರವಾದಂತ ಕೆಲಸ ಸಿಗುತ್ತೆ ಹೊರತು ಅದರಷ್ಟು ಅದರ ಮೊದಲಿನಂತ ಕೆಲಸ ಮತ್ತೊಮ್ಮೆ ಸಿಗಲ್ಲ.